ಹಾಯ್ ಎಲ್ಲ ನನ್ನ ಕರ್ನಾಟಕದ ಕಣ್ಮಣಿಗಳಿಗೆ ಇಟ್ ಮೀನ್ಸ್ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು. ಈ ದಿನದ ಶುಭಾಶಯಗಳನ್ನು ಕೊಡ್ತಾ ಈ ದಿನ ನಮ್ಮ ವಿಶೇಷ ತರಗತಿ ಕನ್ನಡ ವ್ಯಾಕರಣ. ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಅವ್ಯಯಗಳ ಕುರಿತು ಚರ್ಚೆ ಮಾಡ್ತಿದ್ವಿ. ಅವ್ಯಯಗಳಲ್ಲಿ ಮೊದಲನೇದಾಗಿ ಕೃದಂತಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಹಾಗಾಗಿ ಈ ದಿನ ಆ ಕೃದಂತ ಬಿಟ್ಟು ನೆಕ್ಸ್ಟ್ ತದ್ದಿತ ಅಂತ ಅಲ್ಲೇ ಏನು ಕಲ್ತಿದ್ವಿ, ಅಲ್ಲಿ ಕೃದಂತಗಳ ಬಗ್ಗೆ. ಕೃದಂತ ಅಂದ್ರೇನು, ನೆಕ್ಸ್ಟ್ ಕೃದಂತಗಳಲ್ಲಿ ವಿಧಗಳು ಯಾವುವು ಅದನ್ನ ಮಾಹಿತಿ ಹೇಳಿದ್ವಿ ಹಿಂದಿನ ತರಗತಿಯಲ್ಲಿ. ಹಾಗಾಗಿ ಈ ತರಗತಿಯಲ್ಲಿ ಯಾವುದರ ಕುರಿತು ಚರ್ಚಿಸೋಣ? ಕೃದಂತ ಅವ್ಯಯಗಳು ಮುಗಿತು. ನೆಕ್ಸ್ಟ್ ತದ್ದಿತಾಂತಗಳು, ಅದಕ್ಕೆ ಇದಕ್ಕ ವ್ಯತ್ಯಾಸ ಏನು? ಹಿಂದಿನ ತರಗತಿ ಹೇಳಿ ಆಲ್ರೆಡಿ. ಕೃದಂತ ಅಂದ್ರೇನು, ತದ್ದಿತಾಂತ ಅಂದ್ರೇನು? ಕೃದಂತ ಅಂದ್ರ ಕ್ರಿಯಾಪದದ ಮೂಲ ರೂಪ, ಅಂದ್ರೆ ಕ್ರಿಯಾ ಪ್ರಕೃತಿ ಪದ ಏನೈತಲ್ಲ ಅದಕ್ಕೆ ಕೆಲವು ಪ್ರತ್ಯಯಗಳು ಬರುವುದರೊಂದಿಗೆ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಕೃದಂತ ಪದಗಳಾಗುತ್ತವೆ ಅಂತ ಹೇಳಿದ್ದೆ. ಇದ್ರೆ ತದ್ದಿತಾಂತ ಅಂದ್ರ ನಾಮಪದ ಅಥವಾ ನಾಮ ಪ್ರಕೃತಿ ಪದ, ಅಂದ್ರೆ ನಾಮಪದದ ಮೂಲ ಪದ ಏನೈತಲ್ಲ ಅದಕ್ಕೂ ಕೂಡ ಹಲವು ಪ್ರತ್ಯಯಗಳು ಬರುವುದರೊಂದಿಗೆ ನೆಕ್ಸ್ಟ್ ಅವು ತದ್ದಿತಾಂತ ಪದಗಳಾಗ್ತವು ಅಂತ ಹೇಳಿದ್ವಿ. ನೋಡಿ ಏನೈತಿ ಇಲ್ಲಿ, ನೋಡಿ ಫಸ್ಟ್ ನೋಡ್ರಿ ಏನೈತಿ, ನಾಮಪದ ಅಥವಾ ನಾಮ ಪ್ರಕೃತಿಗಳ ಮುಂದೆ ವಿಭಕ್ತಿ ಪ್ರತ್ಯಯಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ, ಕಾರ, ಈಗ, ಅಡಿಗ, ವಂತ, ಇಕೆ, ಗಾರ್ತಿ, ಕಾರ್ತಿ, ಇತಿ, ವಂತೆ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳಾಗುತ್ತವೆ. ಏನಾಗುತ್ತೆ ಅಲ್ಲಿ ತದ್ದಿತಾಂತ ಅಂತಂದ್ರ ಅದಕ್ಕೆ ವ್ಯತ್ಯಾಸ ಆಗತ್ತಲ್ಲಿ. ಅಲ್ಲಿ ಕೃದಂತಕ್ಕ ಕ್ರಿಯಾಪದದ ಮೂಲ ರೂಪಕ್ಕೆ ಪ್ರತ್ಯಯ ಬರ್ತದ್ದು, ಇಲ್ಲಿ ನಾಮಪದದ ಮೂಲ ರೂಪಕ್ಕೆ ಪ್ರತ್ಯಯ ಬರ್ತಾವೆ. ಸಿಂಪಲ್ ನೆನಪಿಟ್ಕೊಂಡ್ಬಿಡ್ರಿ. ಏನಾಗುತ್ತೆ ನೋಡ್ರಿ, ನಾಮಪದ ಅಥವಾ ನಾಮ ಪ್ರಕೃತಿಗಳ ಮುಂದೆ, ನಾಮ ಪ್ರಕೃತಿ ಅಂತಂದ್ರ ನಾಮಪದದ ಮೂಲ ರೂಪದ ಮುಂದೆ ಅಂತ ಹೇಳಾಗತ್ತಲ್ಲ, ಆ ನಾಮ ಪ್ರಕೃತಿಗಳ ಮುಂದೆ ವಿಭಕ್ತಿ ಪ್ರತ್ಯಯಗಳನ್ನು ಹೊರತುಪಡಿಸಿ, ಅಂದ್ರ ವಿಭಕ್ತಿ ಪ್ರತ್ಯಯಗಳು ಏನ್ ಬರ್ತಾವಲ್ಲ ಅವನ್ ಬಿಟ್ಟು ಅಂತ ಹೇಳಾಗತ್ತಲ್ಲಿ. ಪ್ರಥಮವು, ದ್ವಿತೀಯನು, ತೃತೀಯದಿಂದ ಷಷ್ಠಿಯ, ಸಪ್ತಮಿಯಲ್ಲಿ ಸಂಬೋಧನೆ, ಈರ ಇವೇನೋ ಬರ್ತಾವಲ್ಲ ವಿಭಕ್ತಿ ಪ್ರತ್ಯಯಗಳು. ಚತುರ್ಥಿಗೆ, ಏಕೆ ಈ ಪ್ರತ್ಯಯಗಳು ಅವನ್ ಬಿಟ್ಟು ಬೇರೆ ಇತರೆ ರೀತಿಯಾದಂತಹ ಪ್ರತ್ಯಯಗಳು ಏನ್ ಬರ್ತಾವಲ್ಲ ಆ ಎಲ್ಲಾ ಪ್ರತ್ಯಯಗಳು ಸೇರಿ ನಾಮಪದಗಳಿಗೆ ಹತ್ತಿ ನೆಕ್ಸ್ಟ್ ಏನಕ್ಕೆ ತದ್ದಿತಾಂತಗಳು. ಅಂದ್ರ ವಿಭಕ್ತಿ ಪ್ರತ್ಯಯಗಳು ಗೊತ್ತಿದ್ರ ಗೊತ್ತಾಗ ಆ ವಿಭಕ್ತಿ ಪ್ರತ್ಯಯ ಯಾವ್ಯಾವ ಬರ್ತಾವ ಅಂತಂದ್ರ ಅಲ್ಲಿ ಯಾವ ಬರ್ತಾವಲ್ಲಿ ಪ್ರಥಮವು ಬರ್ತೈತಿ, ದ್ವಿತೀಯ, ತೃತೀಯ, ನೆಕ್ಸ್ಟ್ ರೀ ಚತುರ್ಥಿ, ಸಪ್ತಮಿ, ಸಂಬೋಧನ ಇವ ಅಲ್ಲಿ ಬರ್ತಾವಲ್ಲ ಅವುಗಳಿಗೆ ಪ್ರತ್ಯಯಗಳದವು. ಹಳೆಗನ್ನಡದ ಪ್ರತ್ಯಯಗಳು ಏನದವು, ಹೊಸಗನ್ನಡದ ಪ್ರತ್ಯಯಗಳು ಏನದವು, ಅಲ್ಲಿ ಪ್ರತ್ಯಯಗಳದವು. ಆ ಪ್ರತ್ಯಯಗಳು ಬಿಟ್ಟು ಅವನ್ನ ಹೊರತುಪಡಿಸಿ, ಅಂದ್ರ ಇವೇನದ ವಿಭಕ್ತಿ ಪ್ರತ್ಯಯಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಅರ್ಥಗಳಲ್ಲಿ ಬರುವಂತ ಯಾವ ಬೇರೆ ಬೇರೆ ಅರ್ಥಗಳಲ್ಲಿ ಅಂತಂದ್ರ ಗಾರ ಆಗಿರ್ಬೋದು, ಕಾರ ಆಗಿರ್ಬೋದು, ಈಗ ಆಗಿರ್ಬೋದು, ಅಡಿಗ, ಇಕೆ, ಗಾರ್ತಿ, ಕಾರ್ತಿ, ಇತಿ, ವಂತಿ ಇತ್ಯಾದಿ ಪ್ರತ್ಯಯಗಳು ಸೇರಿ ಏನಕ್ಕಲ್ಲಿ ತದ್ದಿತಾಂತಗಳು ಅಕ್ಕವು. ಈ ತದ್ದಿತಾಂತಗಳಲ್ಲಿ ಮತ್ತೆ 3 ವಿಧಗಳದವು. ಏನಲ್ಲಿ ಇದರಲ್ಲಿ ವಿಧಗಳು, ಎದರಲ್ಲಿ ವಿಧಗಳು ರೀ? ತದ್ದಿತಾಂತದಲ್ಲಿ ತದ್ದಿತಾಂತಗಳು ಅನ್ನೋದವಲ್ಲ ಇದರಲ್ಲಿ ವಿಧಗಳು ಯಾವ್ಯಾವ ವಿಧಗಳು ಇಲ್ಲಿ ಇದರಲ್ಲಿ ಮತ್ತೆ 3 ವಿಧಗಳದವು. ಯಾವ್ಯಾವ 3 ವಿಧಗಳು? ಒಂದನೇದ್ದು ಯಾವ್ರಿ, ಎರಡನೇದ್ದು, 3 ಸೇಮ್. ಅಲ್ಲಿ ಹಿಂದ ಏನ ಕೃದಂತಗಳು ಏನು ಇದು ಕಲ್ತಿದ್ರಲ್ಲ ಅಲ್ಲಿ ಏನದವಲ್ಲ ಅದೇ ರೀತಿ ಇಲ್ಲಿನೂ ಕೂಡ ಏನದಾವ, ಇಲ್ಲಿ ತದ್ದಿತಾಂತ ನಾಮ, ನೆಕ್ಸ್ಟ್ ರೀ ತದ್ದಿತಾಂತ ಭಾವನಾಮ. ಸೇಮ್ ಆಸ್ ಇಟ್ ಇಸ್. ಅಲ್ಲಿ ಏನಿದ್ರಲ್ಲಿ ಕೃದಂತ ನಾಮ, ಕೃದಂತ ಭಾವನಾಮ, ನೆಕ್ಸ್ಟ್ ಕೃದಂತ ಅವ್ಯಯ ಅಂತಿದ್ದು. ಅದೇ ರೀತಿ ಇಲ್ಲಿ ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ನೆಕ್ಸ್ಟ್ ತದ್ದಿತಾಂತಾವ್ಯಯಗಳು ಅಂತಂದು 3 ರೀತಿಯಾಗಿ ಇಲ್ಲಿ ಅದಾವು. ನೋಡ್ರಿ ಏನಾಗುತ್ತೆ ತದ್ದಿತಾಂತಾವ್ಯಯಗಳು. ತದ್ದಿತಾಂತಾವ್ಯಯಗಳು. ಈ ತದ್ದಿತಾಂತಾವ್ಯಗಳು ಅಂದ್ರೆ ಏನಾದಲ್ಲಿ ಮೊದಲನೇದಾಗಿ ತದ್ದಿತಾಂತ ಅಂದ್ರೆ ಗೊತ್ತಿತ್ತು. ತದ್ದಿತ ಪದಗಳು ಅಂದ್ರೆ ಇಲ್ಲೇನ್ಲಿ ತದ್ದಿತಾಂತ ಅಥವಾ ತದ್ದಿತ ಪದ ಅಂತ ತಿಳ್ಕೊಳ್ಳಿ. ತದ್ದಿತಾಂತ ಅಥವಾ ತದ್ದಿತ ಪದ. ಈ ತದ್ದಿತ ಅಥವಾ ತದ್ದಿತಾಂತ ಪದಗಳು ಏನದವಲ್ಲ ಅಲ್ಲಿ 3 ವಿಧಗಳು ಅಂತ ಹೇಳ್ತಾರೆ. ತದ್ದಿತಾಂತ ಅಂದ್ರೆ ಏನ್ರಿ? ನಾಮಪದ, ನಾಮ ಪ್ರಕೃತಿ
ಪದ ರೂಪಗಳ ಮುಂದೆ ವಿಭಕ್ತಿ ಪ್ರತ್ಯಯಗಳನ್ನು ಹೊರತುಪಡಿಸಿ ಬೇರೆ ಅರ್ಥಗಳಲ್ಲಿ ಬರುವಂಥ ಕೆಲವಷ್ಟು ತದ್ದಿತ ಪ್ರತ್ಯಯಗಳು ಬರ್ತವೆ. ಆ ಪ್ರತ್ಯಯಗಳಿಗೆ ಕೂಡಿ ನೆಕ್ಸ್ಟ್ ತದ್ದಿತಾಂತಗಳು ಅಕ್ಕವು ಅಂತ ಹೇಳ್ತಾರ. ಆ ತದ್ದಿತಾಂತಗಳಲ್ಲಿ 3 ವಿಧಗಳು ಅಂತ ಹೇಳ್ತಾರ. ಅದು 1ನೇ ದೇವರಲ್ಲಿ ತದ್ದಿತಾಂತ ನಾಮ, ನೆಕ್ಸ್ಟ್ 2ನೇ ದೇವರಲ್ಲಿ ತದ್ದಿತಾಂತದ ಭಾವನಾಮ, ನೆಕ್ಸ್ಟ್ ತದ್ದಿತಾಂತ ವ್ಯಯಗಳು. ನೆಕ್ಸ್ಟ್ ಏನಾಗತ್ತಲ್ಲಿ ತದ್ದಿತಾಂತ ವ್ಯಯಗಳು ಅಂತಂದು ಒಟ್ಟಾರೆಯಾಗಿ 3 ರೀತಿಯಾಗಿ ನಮ್ಮ ಕನ್ನಡ ವ್ಯಾಕರಣದಲ್ಲಿ ತದ್ದಿತಾಂತದಲ್ಲಿ ವಿಧಗಳದವು. ಇವನ್ನ ಬರ್ಕೋರಿ. ನೆಕ್ಸ್ಟ್ ಅನ್ನ ಒಂದೊಂದಾಗಿ ಹೇಳ್ತೇನೆ, ಕರೆಕ್ಟಾಗಿ ಬರ್ಕೋರಿ. ನೋಡಿದ್ರಲ್ಲಿ ಮೊದಲನೇದಾಗಿ ತದ್ದಿತಾಂತ ಅಂದ್ರೆ ಏನು? ಇಲ್ಲಿ ತದ್ದಿತಾಂತ ಅಂದ್ರೆ ಏನು ಗೊತ್ತಾಯ್ತು. ನೆಕ್ಸ್ಟ್ ಅದರ ವಿಧಗಳು ನೋಡಿದ್ರಿ. ಆ ವಿಧಗಳಲ್ಲಿ 1ನೇದ್ದು ಏನೈತಿ, 2ನೇದ್ದು ಏನೈತಿ, ಅದರ ವಿಶೇಷ ನೋಡ್ರಿ. ಮೊದಲೇನು ತದ್ದಿತಾಂತ ಅಂತಂದ್ರೆ ನಾಮಪದ ಅಥವಾ ನಾಮಪದದ ಮೂಲ ರೂಪ ಅಥವಾ ನಾಮ ಪ್ರಕೃತಿ 3 ಅಂದ್ರೂ ಒಂದೇ ರೀ. ಆ ಮೂಲ ಪ್ರತ್ಯಯಗಳಿಗೆ ಕೆಲವು ಪ್ರತ್ಯಯಗಳು ಬರುವುದರೊಂದಿಗೆ ನೆಕ್ಸ್ಟ್ ತದ್ದಿತಾಂತ ಪದಗಳಾಕ್ಕವು ಅಂತ ಹೇಳಿದ್ರು. ಆ ತದ್ದಿತಾಂತ ಪದಗಳಲ್ಲಿ ವಿಧಗಳು ಅಂತ ಹೇಳಿದ್ವಿ. ಆ ತದ್ದಿತಾಂತದಲ್ಲಿ ವಿಧಗಳು ನೋಡ್ರಿ. 1ನೇದ್ರಿ ತದ್ದಿತಾಂತ ನಾಮ. 1ನೇದೇನ್ರಲ್ಲಿ ತದ್ದಿತಾಂತ ನಾಮ ಅಂತ ಹೇಳಕತ್ತಾರೆ. ಏನಾಗತ್ತಾರೆ ತದ್ದಿತಾಂತ ನಾಮ ಅಂತಂದ್ರ ತದ್ದಿತ ಅಂತ ನಾಮ ಅಂದ್ರ ನಾಮಪದಗಳ ಮುಂದೆ ಗಾರ, ಕಾರ, ಈಗ, ಅಡಿಗ, ವಂತ, ಅಳಿ, ಸ್ಥ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತ ನಾಮಗಳಾಗುತ್ತವೆ. ಏನಾಗತ್ತಲ್ಲಿ ಯಾವ ಪ್ರತ್ಯಯಗಳು ಅಂತ ಹೇಳ್ತಾರ? ನಾಮಪದಗಳ ಮುಂದೆ ಗಾರ ಆಗಿರ್ಬೋದು, ಕಾರ ಆಗಿರ್ಬೋದು, ವಂತ ಆಗಿರ್ಬೋದು, ಈಗ ಆಗಿರ್ಬೋದು, ಅಥವಾ ಅಳಿ, ಗಾತಿ, ಅಡಿಗ, ಸ್ಥ ಇತ್ಯಾದಿ ಪ್ರತ್ಯಯ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತ ನಾಮಗಳಾಗುತ್ತವೆ. ಅಂದ್ರೆ ಏನೈತ್ರಿ? ನಾಮಪದದ ಮೂಲ ರೂಪ ಐತಿ, ನಾಮಪದ ಐತಿ. ಆ ನಾಮಪದಕ್ಕ ಈ ಪ್ರತ್ಯಯಗಳು ಸೇರಿದ್ವು ಅಂತಂದ್ರ ಅವಾಗ ಏನಾಗೈತಿ? ತದ್ದಿತ ನಾಮಪದಗಳು ಅಕ್ಕವು ಅಂತ ಹೇಳಕತ್ತಾರ. ನೋಡಿ ಸಿಂಪಲ್ ಆಗಿ ಏನಾಗತ್ತಲ್ಲಿ ನೋಡ್ರಿ, ಉದಾಹರಣೆ ನೋಡ್ರಿ, ಇನ್ನೂ ಕ್ಲಾರಿಟಿ ಸಿಗ್ತೈತಿ. ಜಸ್ಟ್ ಯು ಹ್ಯಾವ್ ಟು ಬಿ ಅಬ್ಸರ್ವ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಕರೆಕ್ಟ್ ಆಗಿ ತಿಳಿದೈತಿ. ಈಗ ಗಾರ ಅಂತ ಹೇಳಿದ್ರು. ಗಾರ ಉದಾಹರಣೆ ನೋಡ್ರಿ, ಸಾಲ ಗಾರ ಐತ್ರಿ, ಗಾರ ಅನ್ನೋದು. ನೆಕ್ಸ್ಟ್ ಬೇಟೆಗಾರ, ಬೇಟೆಯನ್ನು ಆಡುವವನು ಬೇಟೆಗಾರ. ಈ ಬೇಟೆಯನ್ನು ಆಡುವವನು ಅಂತ ಹೇಳೋ ಬದಲಿ ಬೇಟೆಗಾರ ನಮ್ಗೆ ಓದೋತ್ತಲ್ಲ, ನಾಮಪದ ಹೌದಾ ಇಲ್ಲ ಅದು? ಈಗ ಅವ್ನು ಯಾರು ಅಂತ ಕೇಳ್ತಾರ, ಬೇಟೆಯನ್ನು ಆಡುವವನು ಅಂತ ಹೇಳೋ ಬದಲಿ ಬೇಟೆಗಾರ ಅಂದ್ರೆ ಮುಗೀತು. ಅದಕ್ಕೆ ಅದೇನಾಗತ್ತಲ್ಲೇ ತದ್ದಿತ ಅಂತ ನಾಮ. ಬೇಟೆಗಾರ, ಬೇಟೆಯನ್ನು ಆಡುವವನು ಅನ್ನೋ ಬದಲಿ ಬೇಟೆಗಾರ ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಕಾರ ಅನ್ನೋ ಪ್ರತ್ಯಯ ನೋಡ್ರಿ, ಅಂಗಡಿಕಾರ. ಅವನು ಯಾರು? ಅಂಗಡಿಯವನು ಅಂತ ಹೇಳ್ತೈತಿ, ಅದನ್ನ ಅಂಗಡಿಕಾರ. ನೆಕ್ಸ್ಟ್ ಸಾಹುಕಾರ, ಅವನು ಶ್ರೀಮಂತ, ದೊಡ್ಡ ಶ್ರೀಮಂತ, ಹಣವಂತ ಅಂತ ಹೇಳೋದ್ಲಿ ಸಾಹುಕಾರ ಅಂದ್ರೆ ಮುಗಿದೋದು. ಸಿಂಪಲ್ ಆಗಿ ಅದಕ್ಕೆ ಕಾರ ಪ್ರತ್ಯಯ ಐತಿ ಇಲ್ಲಿ ನೋಡ್ರಿ. ಇಲ್ಲಿ ಕಾರ ಪ್ರತ್ಯಯ ಐತಿ. ಅಥವಾ ಪ್ರತ್ಯಯಗಳು ಗಾರ, ಕಾರ, ವಂತ, ಈಗ, ಅಡಿಗ, ಅತಿ, ಅಳಿ, ಸ್ಥ ಈ ಪ್ರತ್ಯಯಗಳು ಅದಾವ. ಇಲ್ಲಲ್ಲ ವಂತ, ಗುಣವಂತ, ಅವನು ಒಳ್ಳೆಯ ಗುಣವಂತ, ಒಳ್ಳೆಯ ಏನ್ರಿ ಜ್ಞಾನವಂತ ಅಂತ ಹೇಳ್ತೀರಿ. ಗುಣವಂತ, ಹಣವಂತ, ವಂತ ಐತ್ರಿ ಇಲ್ಲಿ ಪ್ರತ್ಯಯ. ಅಂದ್ರೆ ಏನಾದ್ರೆ ಸಿಂಪಲ್ ಆಗಿ ತಿಳ್ಕೊಂಡ್ರಿ, ತದ್ದಿತ ನಾಮ ಅಂದ್ರ ತದ್ದಿತ ಪದದ ಏನ್ ಆಗ್ಬೇಕಾಗಿತ್ತು ಅಂತಂದ್ರ ನಾಮಪದ ಅಂತ ಏನ್ ಕರಿತೀವಲ್ಲ, ಆ ನಾಮಪದದ ಮೂಲ ರೂಪಕ್ಕ ಅಲ್ಪ ಸ್ವಲ್ಪದ ಬದಲಾವಣೆ ಅಂದ್ರೆ ಕೆಲವು ಪ್ರತ್ಯಯಗಳು ಸೇರಿ ಬದಲಾವಣೆಯಾಗಿ ಇನ್ನೊಂದು ಪದ ಆಗಿ ರಚನೆ ಆಗ್ತೈತಿ. ಅವಾಗ ಅವನ್ನ ಏನದ್ರಲ್ಲಿ ತದ್ದಿತ ಅಂತ ನಾಮ. ನೋಡ್ರಿ, ಕನ್ನಡಿಗ ಇರ್ಲಿ, ಕನ್ನಡಿಗ ಅಂತ ಕರೆದ್ರಿ. ನೋಡ್ರಿ ಐತಿ ಈಗ ಪ್ರತ್ಯಯ ಐತ್ರಿ. ಈಗ ಪ್ರತ್ಯಯ ಏನದು ಐತಿ ಇಲ್ಲಿ ಕನ್ನಡಿಗ. ಗಾತಿ, ಆಟಗಾತಿ, ನೃತ್ಯಗಾತಿ, ಮಾಟಗಾತಿ ಕರಿತೀವಿ. ಈ ಪ್ರತ್ಯಯಗಳು ಇಲ್ಲಿ. ಆಟವನ್ನು ಆಡುವವನು ಯಾರು? ಆಟಗಾರ ಅಂತ ಕರಿತೀವಿ. ಮಾಟವನ್ನು ಮಾಡುವವಳು ಮಾಟಗಾತಿ ಅಂತ ಕರಿತೀವಿ. ಅದ್ರ ಬದಲಿ ಸಿಂಪಲ್ ಆಗಿ ಹೇಳ್ಬೋದಾ? ಈಗ ಆಟಗಾತಿ, ಆಟವನ್ನು ಆಡುವವಳು ಅಂತ ಕರಿತೀವಿ. ಅವಳು ಯಾರು ಅಂತ ಕೇಳಿದ್ರ ಆಟವನ್ನು ಆಡುವವಳು ಅಂತ ಹೇಳೋದ್ರ ಬದಲಿ ಆಟಗಾತಿ. ನೆಕ್ಸ್ಟ್ ನೃತ್ಯಗಾತಿ ಐತಿ, ಗಾತಿ ಪ್ರತ್ಯಯ ಇದರಲ್ಲಿ. ನೆಕ್ಸ್ಟ್ ಅಡಿಗ, ಹೂವಾಡಿಗ. ನೆಕ್ಸ್ಟ್ ಹಾವಾಡಿಗ. ಅದು ಇಲ್ಲಿ ಅಡಿಗ ಪ್ರತ್ಯಯ ಇದರಲ್ಲಿ ಅಡಿಗ ಪ್ರತ್ಯಯ ಐತಿ. ಅಂದ್ರ ಸಿಂಪಲ್ ಆಗಿ ತಿಳ್ಕೊಂಡ್ರಿ, ತದ್ದಿತ ಅಂತ ನಾಮಗಳಂತಂದ್ರ ಸಿಂಪಲ್ ಆಗಿ ಈ ಪ್ರತ್ಯಯಗಳು ಬರಬೇಕು ಅಂತ ಇದನ್ನ ತದ್ದಿತ ಅಂತ ನಾಮ ಅಂತ ಕರಿತೀವಿ. ನೆಕ್ಸ್ಟ್ ತದ್ದಿತ ಅಂತ ಭಾವನಾಮ. ತದ್ದಿತ ಅಂತ ಭಾವನಾಮ ಅನ್ಸ್ಕೊಳ್ಬೇಕಾಗಿತ್ತು ಅಂತಂದ್ರ ಏನ್ ಬರ್ಬೇಕ್ರಲ್ಲಿ? ನಾಮಪದಗಳ ಮುಂದೆ ಏನ್ ಬರ್ಬೇಕು ಅಂತ ಅಲ್ಲೂ ಕೂಡ ಪ್ರತ್ಯಯ ಬರಬೇಕು. ಆ ನಾಮಪದಗಳು ಯಾವ ರೂಪದಲ್ಲಿ ಇರಬೇಕು? ಷಷ್ಠಿ ಅಂತ್ಯ ವಿಭಕ್ತಿ ಪ್ರತ್ಯಯಗಳು ಹೊಂದಿರಬೇಕು. ಆ ನಾಮಪದ ಐತಿ, ಆ ನಾಮಪದ ಮೂಲ ರೂಪ ಐತಿ, ಅಂದ್ರೆ ನಾಮ ಪ್ರಕೃತಿ ಪದ ಐತಿ. ಆ ನಾಮ ಪ್ರಕೃತಿ ಪದಗಳು ಷಷ್ಠಿ ಅಂತ್ಯ ವಿಭಕ್ತಿಗಳನ್ನು ಏನೊಂದಿದೆ ಆಗೋದ್ರಲ್ಲಿ? ಷಷ್ಠಿ ಅಂತ್ಯ ವಿಭಕ್ತಿ. ನೋಡ್ರಿ ಇಲ್ಲೇ ನಾಮಪದದ ಮುಂದೆ ಷಷ್ಠಿ ವಿಭಕ್ತಿ ಅಂತ್ಯ ಭಾವಸೂಚಕ ತದ್ದಿತ ಪ್ರತ್ಯಯಗಳಾದ ತನ,
ಇಕೆ ಉ ಪೆ ಪು ಮೇ ಒಳಿ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತ ಭಾವನಾಮಗಳಾಗುತ್ತವೆ. ಇಲ್ಲಿ ಸಿಂಪಲ್ ಏನ್ಬಿಡ್ರಿ, ತದ್ದಿತ ಅಂತ ಭಾವನಾಮ ಅಂತಂದ್ರೆ ಇಲ್ಲಿ ನಾಮಪದಗಳು ಅದಾವು. ಆ ನಾಮಪದಗಳ ಮುಂದೆ ಏನ್ ಬರ್ಬೇಕಾಗದ್ರಲ್ಲಿ ತನ ಬರ್ಬೇಕು, ಇಕೆ ಬರ್ಬೇಕು, ಪೂ ಬರ್ಬೇಕು, ಪೂ ಉ ಪೂ ಮೇ ಒಳಿ ಇತ್ಯಾದಿ ಪ್ರತ್ಯಯಗಳು ಬಂದ್ರು ತದ್ದಿತ ಅಂತ ಭಾವನಾಮಗಳು ಅಕ್ಕವು. ಆ ತದ್ದಿತ ಅಂತ ಭಾವನಾಮಗಳಾಗಬೇಕಾಗಿತ್ತಂತಂದ್ರೆ ಈ ಪ್ರತ್ಯಯಗಳು ಇರಬೇಕು. ಅದು ಎಲ್ಲಿರ್ಬೇಕ್ರಿ? ಷಷ್ಠಿ ವಿಭಕ್ತ್ಯಂತ್ಯ ಭಾವವಾಚಕ ಏನ್ರಿ ಪದಗಳು ಏನಿರ್ತಾವಲ್ಲ ಅಲ್ಲಿ ನೋಡ್ರಿ. ಏನಾಗುತ್ತೆ ನೋಡ್ರಿ, ನಾಮಪದಗಳ ಮುಂದೆ ಷಷ್ಠಿ ವಿಭಕ್ತಿ ಅಂತ್ಯ ಭಾವವಾಚಕ ತದ್ದಿತ ಪ್ರತ್ಯಯಗಳಾದ. ಆ ಪದ ಷಷ್ಠಿ ವಿಭಕ್ತಿ ಅಂತ್ಯ ಅಂತಂದ್ರೆ ಏನು? ಒಂದು ಪದ ಐತಿ, ಆ ಪದ ಷಷ್ಠಿ ವಿಭಕ್ತಿ ಅಂತ್ಯವನ್ನು ಹೊಂದಿರಬೇಕು. ನೆಕ್ಸ್ಟ್ ಈ ಪ್ರತ್ಯಯಗಳನ್ನು ಹೊಂದಿ ರಚನೆ ಆಗಬೇಕು ಅಂತ ಹೇಳಕತ್ತಾರೆ. ನೋಡ್ರಿ ಉದಾಹರಣೆ ನೋಡ್ರಿ, ನಿಮ್ಗಿನ್ನು ಕ್ಲಾರಿಟಿ ಬರ್ತೈತಿ. ನೋಡ್ರಿ ಫಸ್ಟ್ ಒನ್ ಏನೈತಿ? ತನ ಅಂತ ಐತಿ. ಫಸ್ಟ್ ಒನ್ ಏನೈತಿರ್ಲಿ? ತನ ಎಂಬ ಪ್ರತ್ಯಯ ಐತಿ. ತನ ಅಂದ್ರೆ ಜಾಣತನ. ನೆಕ್ಸ್ಟ್ ಹಿರಿಯತನ. ಜಾಣತನ ಅಂತಂದ್ರೆ ಭಾವನೆ, ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಕತ್ತಾನೆ. ಇಲ್ಲಿ ಯಾವುದೇ ರೀತಿಯಾದಂಥ ನಾಮಪದ ರಚನೆ ಆಗೈತಿ, ಇಲ್ಲಿ ಭಾವನೆಗಳ ಮುಖಾಂತರ ರಚನೆ ಆಗೈತಿ. ಹಾಗಾಗಿ ಜಾಣತನ, ಹಿರಿಯತನ, ಹಿರಿಯ ವ್ಯಕ್ತಿತ್ವವುಳ್ಳವನು ಹಿರಿಯತನ, ಹಿರಿಯ ವ್ಯಕ್ತಿ ಅಂತ ಕರೀತಾರೆ. ನೆಕ್ಸ್ಟ್ ಈಕೆ ಗೌಡಿಕೆ, ದೊಡ್ಡಸ್ತಿಕೆ. ಉ ಪ್ರತ್ಯಯ ಕುರುಡು. ನೆಕ್ಸ್ಟ್ ಪೂ ಕಪ್ಪು. ನೆಕ್ಸ್ಟ್ ಮೇ ಜಾಣ್ಮೆ. ಕಪ್ಪು ಅಂದ್ರೆ ಬಿಡಿಸಿದ್ರೆ ಏನಾಗತ್ತಿಲ್ಲಿ? ಕರಿದು ಪ್ಲಸ್ ಪೂ ಕಪ್ಪು ಆಗುತ್ತಾ? ಇದು ಹೆಂಗ ಆಗತ್ರಿ ರಚನೆ ಆತ್ರಿ? ಇದನ್ನ ಡಿವೈಡ್ ಆಗೈತಿ ಅಂತ ಕನ್ಬೋದು. ಕಪ್ಪು ಅನ್ನೋದು ಏನ್ರಿ? ನಾಮಪದ ನೋಡ್ರಿ, ಕಪ್ಪು ಅಂತ ಐತಿ ಪ್ಲಸ್ ಕಪ್ಪು ಅನ್ನೋದು ಐತಿ. ಅದು ಹೆಂಗ್ ರಚನೆ ಆಗ್ತದ? ವಿಂಗಡಣೆ ಮಾಡಿದ್ರ ಅಂತಂದ್ರ ನೋಡ್ರಿ, ಕರಿದು ಪ್ಲಸ್ ಪೂ ಕಪ್ಪು. ಕರಿದು ಅನ್ನೋದು ಏನ್ರಿ? ನಾಮಪದ. ಪೂ ಅನ್ನೋದೇನು? ಪ್ರತ್ಯಯ ಐತಿ, ಪ್ರತ್ಯಯ. ಅದಕ್ಕೆ ಏನಾಗುತ್ತೆ? ಕರಿದು ಪ್ಲಸ್ ಪೂ ಕಪ್ಪು. ನೆಕ್ಸ್ಟ್ ಇಂಪು. ಇಂಪು ಅನ್ನೋದು ಹೆಂಗ್ ಬಿಡಿಸ್ತೀರಿ? ಹಂಗ ಇಂಪು ಅನ್ನೋದ್ರ ವಿಂಗಡಣೆ ಮಾಡ್ರಿ, ಏನಾಕೈತೆ? ಇನಿದು ಪ್ಲಸ್ ಪೂ ಇಂಪು. ನೆಕ್ಸ್ಟ್ ಜಾಣ್ಮೆ. ನೆಕ್ಸ್ಟ್ ಹೆಮ್ಮೆ. ನೆಕ್ಸ್ಟ್ ಒಳಿ ಪ್ರತ್ಯಯ ಸಲುವಳಿ, ಗೊತ್ತುವಳಿ ಅದಾವು ಎಲ್ಲ ಪ್ರತ್ಯಯಗಳು. ಇಲ್ಲಿ ಎಲ್ಲವೂ ಕೂಡ ನಾಮಪದಗಳೊಂದಿಗೆ ಪ್ರತ್ಯಯಗಳನ್ನು ಹೊಂದಿ ಭಾವನಾಮಗಳು ಅಕ್ಕವು. ಈ ಪ್ರತ್ಯಯಗಳು ಏನಿರ್ಬೇಕು? ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ನೋಡಿ ಇಲ್ಲಿ ಏನಾದ್ರು ಹೆಸರಿನ ನೇಮ್ ಅದಾವಾದ್ರ ಇಲ್ಲಿ ಏನಾದ್ರು ವ್ಯಕ್ತಿಗತ ತೋರಿಸ್ತೈತ್ರಿ. ಇಲ್ಲಿ ವ್ಯಕ್ತಿಗತ ಇಂಡಿಕೇಶನ್ ಐತ್ರಿ. ಇಲ್ಲಿ ವ್ಯಕ್ತಿಗತ ತೋರಿಸುವಿಕೆ ಐತಿ ಏನ್ರಿ? ವ್ಯಕ್ತಿಗತ ಅಂದ್ರೆ ಏನಿಲ್ಲ? ಸಾಲಗಾರ, ಬೇಟೆಗಾರ, ಅಂಗಡಿಗಾರ, ಸಾಹುಕಾರ, ಗುಣವಂತ, ಹಣವಂತ, ಕನ್ನಡಿಗ, ಆಟಗಾತಿ, ನೃತ್ಯಗಾತಿ. ಒಬ್ಬ ವ್ಯಕ್ತಿಗತ ಗುರುತಿಸುವಿಕೆ ಎದುರೈತಿ ತದ್ದಿತ ನಾಮದಲ್ಲಿ ಇರ್ತೈತಿ. ಇಲ್ಲಿ ವ್ಯಕ್ತಿಗತ ಗುರುತಿಸುವಿಕೆ ಇಲ್ಲ, ಸಾಮೂಹಿಕ ಗುರುತಿಸುವಿಕೆ. ಯಾವ್ದ್ರಲ್ಲಿ? ಸಾಮೂಹಿಕ ಗುರುತಿಸುವಿಕೆ ಈ ತದ್ದಿತ ಅಂತ ಭಾವನಾಮದಲ್ಲಿ ಏನಿರ್ತೈತಿ? ಸಾಮೂಹಿಕ ಗುರುತಿಸುವಿಕೆ ಇರ್ತೈತಿ ಅಂತ ಹೇಳ್ಬೋದು. ಇಲ್ಲಿ ಏನಿರ್ತೈತಿ? ಸಾಮೂಹಿಕ ಗುರುತಿಸುವಿಕೆ ಅಂದ್ರೆ ಸಾಮೂಹಿಕ ಗುರುತಿಸುವಿಕೆ ಅಂದ್ರೆ ಒಟ್ಟುಗೂಡಿಸುವಿಕೆ ಅಂತ. ಒಂದ್ರ ಎಲ್ಲ ಸಮಗ್ರವಾಗಿ ಹೇಳೋದು. ಇಲ್ಲಿ ಇಂಡಿಕೇಶನ್ ಸ್ಪೆಷಲೈಸೇಷನ್ ಇರ್ತೈತಿ. ಇಲ್ಲಿ ವ್ಯಕ್ತಿಗತ ಇಂಡಿಕೇಶನ್ ಇರ್ತಂದ್ರ ತದ್ದಿತ ನಾಮ, ಇಲ್ಲಿ ಸಾಮೂಹಿಕ ಸೂಚನೆ ಕೊಡುತ್ತ ಅಂದ್ರ ಇಲ್ಲಿ ಜಾಣತನ, ಹಿರಿತನ ಇಲ್ಲಿ ಒಬ್ಬೊಬ್ಬರಿಗೆ ಆಗ್ತಾರೆ. ಜಾಣತನ ಎಲ್ಲರಿಗೂ ಇರ್ಬೋದು, ದೊಡ್ಡಸ್ತಿಕೆ ಎಲ್ಲರಿಗೂ ಇರ್ಬೋದು, ಕುರುಡು ಎಲ್ಲರೂ ಇರ್ಬೋದು. ಇಲ್ಲಿ ವ್ಯಕ್ತಿಗತ ಇಂಡಿಕೇಶನ್ ಇರಲ್ಲ ತದ್ದಿತ ಅಂತ ನಾಮದಲ್ಲಿ. ಸಿಂಪಲ್ ಆಗಿ ನೆನಪು ಮಾಡ್ರಿ ಏನ್ರಿ? ತದ್ದಿತ ಅಂತ ನಾಮ. ತದ್ದಿತ ಅಂತ ನಾಮ ಅಂದ್ರ ನಾಮಪದಗಳ ಮುಂದೆ ಷಷ್ಠಿ ವಿಭಕ್ತಿ ಅಂತ್ಯ ಭಾವವಾಚಕ ತದ್ದಿತ ಪ್ರತ್ಯಯಗಳಾದ. ಅಥವಾ ಇವೆಲ್ಲವೂ ಷಷ್ಠಿ ವಿಭಕ್ತಿ ಅಂತ್ಯ ಪ್ರತ್ಯಯಗಳು ಸೇರಿ ಆಗ್ಯಾವ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಜಾಣತನ ಐತಿ, ನೆಕ್ಸ್ಟ್ ಗೌಡಿಕೆ ಐತಿ, ದೊಡ್ಡಸ್ತಿಕೆ. ಈ ಪ್ರತ್ಯಯಗಳು ನೋಡ್ರಿ, ಇವನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ಸಿಂಪಲ್ ಆಗಿ ತಗೊಂಡು ಹೋಗ್ತೀವಿ. ಇದ್ರಾಗ ಏನೋ ಡಿಫ್ರೆಂಟ್ ಇಲ್ಲ. ಅಲ್ಲಿ ಕ್ರಿಯಾಪದದಿಂದ ರಚನೆ ಆಗಿದ್ದು ಕೃದಂತ ಪದ ಆದ್ರೆ ಇಲ್ಲಿ ನಾಮಪದಗಳ ಮುಖಾಂತರ ಸ್ವಲ್ಪ ಪ್ರತ್ಯಯಗಳು ಸೇರಿ ಏನಕ್ಕೋ ಇಲ್ಲಿ ತದ್ದಿತ ಪ್ರತ್ಯಯಗಳಾಕೋ. ಬರ್ಕೋರಿ ಕರೆಕ್ಟ್ ಆಗಿರೋದು ಇಲ್ಲ? ಫೋಟೋ ತಗೋರಿ, ಆಮೇಲೆ ಬರ್ಕೋರಿ. ಅದು ನೋಡ್ರಿ ಅವ್ಯಯಗಳಲ್ಲಿ ಮೂರನೇದ್ದು ಯಾವ್ದ್ರಿ? ಮೂರನೇದ್ರಲ್ಲಿ ತದ್ದಿತಾಂತಾವ್ಯಯ. ಈ ತದ್ದಿತಾಂತಾವ್ಯಯ ಅಂದ್ರ ಏನು? ಒಂದೇದೇ ನೋಡಿದ್ರಿ, ಒಂದೇದೇ ನೋಡಿದ್ರಿ ತದ್ದಿತಾಂತ ನಾಮ ನೋಡಿದ್ರಿ. ನೆಕ್ಸ್ಟ್ ತದ್ದಿತಾಂತ ಭಾವನಾಮ ನೋಡಿದ್ರಿ. ನೆಕ್ಸ್ಟ್ ಯಾವ್ದ್ರಲ್ಲಿ? ತದ್ದಿತಾಂತಾವ್ಯಯ ಮೂರನೇದ್ದು ನೋಡ್ಲಿ. ಮೂರನೇದ್ರಲ್ಲಿ ಷಷ್ಠ್ಯಂತ ನಾಮಪದಗಳ ಮುಂದೆ ಅಂದ್ರ ಷಷ್ಠ್ಯಂತ ನಾಮಪದಗಳ ಮುಂದೆ ಹಾಗೆ, ಅಂತೆ, ಓಲ್, ಓಲು, ವರೆಗೆ, ತನಕ, ಓಸುಗ, ಇಂತ, ಓಸ್ಕರ ಇತ್ಯಾದಿ ಪ್ರತ್ಯಯಗಳು ಸೇರಿ ತದ್ದಿತಾಂತಾವ್ಯಯಗಳಾಗುತ್ತವೆ. ಅಂದ್ರೆ ಏನಾಗುತ್ತೆ ತದ್ದಿತಾಂತ್ಯಗಳ ಅಂತಂದ್ರ
ನಾಮಪದಗಳಾಗಿರ್ಬೋದು ಅಥವಾ ಏನ್ರಿ ನಾಮ ಪ್ರಕೃತಿ ಪದಗಳು ಅಂದ್ರೆ ಅವು ನಾಮಪದಗಳು ಅಥವಾ ನಾಮ ಪ್ರಕೃತಿ ಪದಗಳು ಏನಂತ ಕರಿತೀವಿ ನಾಮಪದಗಳು. ಆ ನಾಮಪದಗಳು ಯಾವ ರೀತಿ ಇರ್ತವೆ ಅಂತ ಷಷ್ಠ್ಯಂತ್ಯ ನಾಮಪದಗಳು. ಆ ನಾಮಪದಗಳ ಕೊನೆಗೆ ಪ್ರತ್ಯಯ ಷಷ್ಠಿಯ ವಿಭಕ್ತಿ ಪ್ರತ್ಯಯ ಇರ್ತೈತಿ ಅಂತ ಹೇಳಕತ್ತಾರ. ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿದಂತ ಪದ ನೆಕ್ಸ್ಟ್ ತದ್ದಿತಾಂತಾವ್ಯಯಗಳಾಗುವಾಗ ಆ ನಾಮಪದ ಷಷ್ಠ್ಯಂತ ಐತಿ ಅಂದ್ರೆ ಆ ಒಂದು ನಾಮಪದ ಷಷ್ಠ್ಯಂತ್ಯ ನಾಮಪದ ಆಗಿದ್ದು ಅದು ತದ್ದಿತಾಂತವಾಗುವಾಗ ಅದಕ್ಕೆ ಬರುವಂತ ಏನದವಲ್ಲಿ ಪ್ರತ್ಯಯಗಳು. ಈ ಪ್ರತ್ಯಯಗಳು ಬಂದಾಗ ಅದರ ಮಧ್ಯದಲ್ಲಿರುವಂತ ಷಷ್ಠ್ಯಂತ್ಯ ವಿಭಕ್ತಿ ಪ್ರತ್ಯಯ ಲೋಪವಾಗುವುದಿಲ್ಲ. ಎಲ್ಲಿ? ಇದರಲ್ಲಿ ತದ್ದಿತಾಂತದಲ್ಲಿ. ಅದಕ್ಕೆ ನೋಡ್ರಿ ಷಷ್ಠ್ಯಂತ್ಯ ನಾಮಪದಗಳ ಮುಂದೆ ಹಾಗೆ ಓಲು, ಅಂತೆ, ಓಲು, ವರೆಗೆ, ತನಕ, ಓಸುಗ, ಇಂತ, ಓಸ್ಕರ ಇತ್ಯಾದಿ ಪ್ರತ್ಯಯಗಳು ಸೇರಿ ತದ್ದಿತಾಂತಾವ್ಯಯಗಳಾಗುತ್ತವೆ. ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಇಲ್ಲಿ ನಾನು ಹೇಳಿದ್ನಲ್ರಿ ತದ್ದಿತಾಂತಾವ್ಯಗಳ ರಚನೆಯಲ್ಲಿ ಪದಗಳ ಮಧ್ಯ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದಿಲ್ಲ. ತದ್ದಿತಾಂತ ಭಾವನಾಮದಲ್ಲಿ ಎರಡು ಪದಗಳು ಸೇರುವಾಗ ಅಲ್ಲಿ ಪೂರ್ವ ಪದ ಷಷ್ಠ್ಯಂತ ಪದ ಇರ್ತಿತ್ತಲ್ಲ ಅದು ನೆಕ್ಸ್ಟ್ ಪದ ರಚನೆಯಾಗುವಾಗ ಆ ಪ್ರತ್ಯಯಗಳು ಸೇರಿ ಪದ ರಚನೆಯಾಗುವಾಗ ಆ ಪ್ರತ್ಯಯ ಸೇರಿದಾಗ ಅಲ್ಲಿ ಷಷ್ಠ್ಯಂತ್ಯ ವಿಭಕ್ತಿ ಪ್ರತ್ಯಯ ಲೋಪ ಆಗಿತ್ತು. ಆದ್ರೆ ಇಲ್ಲಿ ಲೋಪ ಆಗುವುದಿಲ್ಲ ಅಂತ ಹೇಳಕತ್ತಾರೆ ನೋಡಿ. ಅದಕ್ಕೆ ಏನಾಗದಲ್ಲಿ ಮೊದಲನೇದಾಗಿ ತದ್ದಿತಾಂತಾವ್ಯಯ ಅಂದ್ರೆ ಏನು ಅಂದ್ರೆ ಏನಾಗದಲ್ಲಿ ನಾಮಪದ ಆಗಿರ್ಬೋದು ಅಥವಾ ನಾಮ ಪ್ರಕೃತಿ ಪದ ಆಗಿರ್ಬೋದು. ಆ ಪದಗಳ ಏನು ಹೊಂದಬೇಕಲ್ಲಿ ಅಂತ ಆಗುತ್ತಲ್ಲ ಹಾಗೆ, ಅಂತೆ, ಓಲ್, ವರೆಗೆ, ತನಕ, ಓಸ್ಕರ ಇತ್ಯಾದಿ ಪ್ರತ್ಯಯಗಳು ಸೇರಿ ಏನಕ್ಕವಿಲ್ಲಿ ತದ್ದಿತಾಂತಾವ್ಯಗಳು ಅಕ್ಕವು. ಆ ತದ್ದಿತಾಂತಾವ್ಯಗಳು ಆಗಿ ಸಂಭವಿಸುವಾಗ ಆ ಪದ ಕೂಡುವಾಗ ಅಂದ್ರೆ ಇಲ್ಲಿ ತದ್ದಿತಾಂತಾವ್ಯಗಳ ರಚನೆಯಾಗುವಾಗ ಈ ಪ್ರತ್ಯಯಗಳನ್ನು ಹೊಂದಿ ಅಂದ್ರೆ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಏನೈತಲ್ಲ ಆ ಪದ ನಾಮಪದದ ಮೂಲ ರೂಪ ಪದ ಅದು ಈ ಪ್ರತ್ಯಯಗಳನ್ನು ಹೊಂದಿ ಈ ಎಲ್ಲ ಪ್ರತ್ಯಯಗಳನ್ನು ಹೊಂದಿ ಅಲ್ಲಿ ತದ್ದಿತಾಂತಾವ್ಯಗಳಾಗುವಾಗ ಆ ಕೂಡುವಿಕೆಯ ಸಂದರ್ಭದಲ್ಲಿ ಆ ಷಷ್ಠ್ಯಂತ್ಯ ವಿಭಕ್ತಿ ಪದ ಅಂದ್ರೆ ನಾಮಪದ ಏನು ಷಷ್ಠ್ಯಂತ್ಯ ವಿಭಕ್ತಿ ನಾಮಪದ ಏನೈತಲ್ಲ ಅದು ಲೋಪವಾಗುವುದಿಲ್ಲ ಅಂತ ಹೇಳಕತ್ತಾರೆ. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ನೋಡ್ರಿ ಗೊತ್ತಾಗೈತಿದೆ. ರಾಮನಂತೆ ಅಂತ ಐತಿಲ್ಲ ಏನಾಗತ್ತಿರದ ರಾಮನ ಪ್ಲಸ್ ಅಂತೆ ಏನಾಗ್ತದೋ ರಾಮನಂತೆ ಐತ್ರಿ. ನೋಡ್ರಿ ಎರಡು ಪದ ಇಲ್ಲಿ ಏನೈತಿ ನ ಐತಿ ನೆಕ್ಸ್ಟ್ ಇಲ್ಲಿ ನ ಐತಿ ಲೋಪ ಆಗೈತೇನೋ ಆಗಿಲ್ಲ. ಎಲ್ಲಿ ಆಗುದಿಲ್ಲ ಅಂತ ಹೇಳೋದ್ರಲ್ಲಿ ತದ್ದಿತಾಂತಾವ್ಯಗಳಲ್ಲಿ ಈ ಪ್ರಕ್ರಿಯೆಗಳು ಆಗುವುದಿಲ್ಲ. ಅಂದ್ರೆ ಷಷ್ಠ್ಯಂತ ಪದಗಳು ಆ ಷಷ್ಠ್ಯಂತ ನಾಮಪದಗಳು ಅದಾವಲ್ಲ ಆ ಪದಗಳು ನೆಕ್ಸ್ಟ್ ತದ್ದಿತಾಂತಾವ್ಯಗಳಾಗುವಾಗ ಕೂಡುವಾಗ ಇಲ್ಲಿ ಲೋಪವಾಗುವುದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಅದೇ ತದ್ದಿತಾಂತ ಭಾವನಾಮದಲ್ಲಿ ಆ ತದ್ದಿತಾಂತ ಭಾವನಾಮದಲ್ಲಿ ಆ ನಾಮಪದ ನೆಕ್ಸ್ಟ್ ಪ್ರತ್ಯಯಗಳನ್ನು ಹೊಂದಿ ನಾವು ತದ್ದಿತಾಂತ ಭಾವನಾಮವಾಗುವಾಗ ಅಲ್ಲಿ ಲೋಪ ಹಾಕಿತ್ತು ಅಂತ ಹೇಳಕತ್ತಾರೆ. ನೋಡ್ರಿ ಏನಾಯ್ತಿಲ್ಲ ನೋಡ್ರಿ ಮುಂದುವರೆದು ನೋಡ್ಲಿ ಅಂತೆ ಅಂತ ಐತಿಲ್ಲ ಎಕ್ಸಾಂಪಲ್ ನೋಡ್ರಿ. ಅಂತೆ ರಾಮನಂತೆ ಆನೆಯಂತೆ ಅದಾವ ಇಲ್ಲ ಅಂತೆ ಪ್ರತ್ಯಯ ಅದಾವ್ರಿ ಅಂದ್ರೆ ಏನಾಯ್ತಿರದ ತದ್ದಿತಾಂತ ವ್ಯಯಗಳು. ನೆಕ್ಸ್ಟ್ ಹಾಗೆ ಆಕಾಶದ ಹಾಗೆ ಚಂದ್ರನ ಹಾಗೆ ನೋಡ್ರಿ ಈ ಆಕಾಶ ಅಂತ ಐತಿ ನೆಕ್ಸ್ಟ್ ಅದಕ್ಕೆ ಹಾಗೆ ಪ್ರತ್ಯಯ ಹಚ್ಚಿರಿ ಆಕಾಶದ ಹಾಗೆ ನಡುವೆ ಏನಾದ್ರು ರೂಪ ಐತೇನ್ರಿ ಅದು ಇದ್ದಿದ್ದಾಗ ಬದೈತಿ. ಚಂದ್ರನ ಹಾಗೆ ಚಂದ್ರ ಅಂತ ಹೇಳಕೈತಿ. ಅದಕ್ಕೆ ನೆಕ್ಸ್ಟ್ ಎಂತ ಹೋದ್ರಿ ಚಂದ್ರನ ಹಾಗೆ ಅಂದ್ರ ಆ ಬಂದಂತ ಪ್ರತ್ಯಯಗಳು ಯಾಸ್ ಯೂಶುವಲ್ ಆ ನಾಮಪದಕ್ಕೆ ಸೇಮ್ ಹೆಂಗದವು ಹಂಗೆ ಬಂದು ಸೇರೆವು. ಹಾಗಾಗಿ ಯಾವುದೇ ರೀತಿಯಾದಂಥ ಬದಲಾವಣೆ ಅಲ್ಟ್ರೇಷನ್ ಇಲ್ಲ. ಯಾವುದೇ ಒಂದು ಪದ ಲೋಪ ಆಗಿ ಈ ಪ್ರತ್ಯಯ ಬರೋದಾಗಿರಲಿ ಆ ಪ್ರಕ್ರಿಯೆಗಳು ಸಂಭವಿಸುವುದಿಲ್ಲ ಇದರಲ್ಲಿ ತದ್ದಿತಾಂತಾವ್ಯಯಗಳಲ್ಲಿ. ಹಾಗಾಗಿ ಅದಕ್ಕೆ ಇದನ್ನ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಈ ತದ್ದಿತಾಂತ ಭಾವನಾಮಗಳಲ್ಲಿ ಕೆಲವು ಪದಗಳು ಷಷ್ಠ್ಯಂತ್ಯ ವಿಭಕ್ತಿಗಳನ್ನು ಹೊಂದಿರ್ತಾವೆ, ಕೆಲವು ಪದಗಳು ಷಷ್ಠ್ಯಂತ್ಯ ವಿಭಕ್ತಿಗಳ ಹೊಂದಿರುವುದಿಲ್ಲ. ಆ ಪ್ರತ್ಯಯಗಳು ಸೇರಿ ಪದಗಳಾಕ್ಕವು. ಅಲ್ಲಿ ಏನೇ ಇದ್ರೂ ಕೂಡ ಏನಾಗಲ್ಲ ಆ ಪ್ರತ್ಯಯಗಳು ಅಂದ್ರೆ ಷಷ್ಠಿ ವಿಭಕ್ತಿಯಂತ್ಯ ಪ್ರತ್ಯಯಗಳು ಅಲ್ಲಿ ಲೋಪ ಆಕ್ಕಿದ್ದು. ಬಟ್ ಈ ತದ್ದಿತಾಂತಾವ್ಯಯಗಳಲ್ಲಿ ಷಷ್ಠ್ಯಂತ್ಯ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದಿಲ್ಲ. ಅದಕ್ಕೆ ಏನಾಗದಲ್ಲಿ ರಾಮನಂತೆ ನೆಕ್ಸ್ಟ್ ಆನೆಯಂತೆ ಹಾಗೆ ಅಂದಾಗ ಆಕಾಶದ ಹಾಗೆ ಚಂದ್ರನ ಹಾಗೆ ಯಾಸ್ ಯೂಶುವಲ್ ಸೇಮ್ ಏನಾದ್ರು ಹಂಗ ಬಂದಾವು ಏನಾದ್ರು ಬದಲಾವಣೆ ಐತ್ರಿ. ನೆಕ್ಸ್ಟ್ ರಾಮನ ಪ್ಲಸ್ ಓಲು ರಾಮನ್ ಓಲು ಏನು ಲೋಪವಿಲ್ಲ. ಇಲ್ಲಿ ಏನಾದ್ರು ಮತ್ತೆ ಲೋಪ ಐತ್ರಿ ಲೋಪವಿಲ್ಲ. ಹಾಗಾಗಿ ಅದಕ್ಕೆ ಏನಾಗತ್ತ ನೋಡ್ಲಿ ಇಲ್ಲಿ ನೋಡ್ಲಿ ತದ್ದಿತಾಂತಾವ್ಯಗಳ ರಚನೆಯಲ್ಲಿ ಪದ ಮಧ್ಯದ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದಿಲ್ಲ. ಇದನ್ನು ನೆನಪಿಟ್ಕೊಂಡ್ಬಿಡಿ. ಇಲ್ಲಿ ಯಾವುದೇ ಪದಗಳು ಎರಡು ಪ್ರತ್ಯಯಗಳು ಸೇರಿ ಪದ ರಚನೆ ಆಗುವಾಗ ಇಲ್ಲಿ ಲೋಪ ಆಗುವುದಿಲ್ಲ. ಬಟ್ ತದ್ದಿತಾಂತ ಭಾವನಾಮಗಳಲ್ಲಿ ಅಲ್ಲಿ ಕೂಡ ಪದಗಳು ಅಂದ್ರೆ ನಾಮಪದಗಳು ಷಷ್ಠಿ ವಿಭಕ್ತಿ ಅಂತ ಹೊಂದಿದ್ರೂ ಕೂಡ ನೆಕ್ಸ್ಟ್ ಆ ಪ್ರತ್ಯಯಗಳನ್ನು ಹೊಂದಿ ನೆಕ್ಸ್ಟ್ ತದ್ದಿತಾಂತ ಭಾವನಾಮವಾಗುವಾಗ ಅಲ್ಲಿ
ಲೋಪ ಹಾಕಿದ್ದು. ಯಾವ್ರಿ ಷಷ್ಠಿ ವಿಭಕ್ತಿಗಳು ಲೋಪ ಹಾಕಿದ್ದು, ಹಾಗಾಗಿ ಇಲ್ಲಿ ಲೋಪ ಆಗಲ್ಲ ಅಂತ ಹೇಳಕತ್ತಾರ ಅವರು. ನೋಡ್ರಿ ಮುಂದುವರೆದು ಏನಾಗುತ್ತಲ್ಲಿ ವರೆಗೆ, ಶಾಲೆಯ ವರೆಗೆ. ನೋಡ್ರಿ ಏನಾದ್ರು ಲೋಪ ಆಗೈತ್ರಿ ನೋಡ್ರಿ, ಶಾಲೆಯ ಪ್ಲಸ್ ವರೆಗೆ, ಶಾಲೆಯ ಪ್ಲಸ್ ವರೆಗೆ. ನೋಡಿ ಶಾಲೆಯವರೆಗೆ ಏನೂ ಲೋಪ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಇದು ನೋಡ್ರಿ ಷಷ್ಠಿ ಅ ವಿಭಕ್ತಿ ಪ್ರತ್ಯಯ, ಷಷ್ಠಿ ವಿಭಕ್ತಿ ಪ್ರತ್ಯಯ ಏನ್ರಿ ಅ ಬರ್ತೈತಿ. ಇಲ್ಲಿ ಶಾಲೆಯ ಅಂತ ಐತಿ, ಶಾಲೆಯ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಅ ಬರ್ತೈತಿ. ಆ ಪದ ರಚನೆ ಆದಾಗ ಏನಾದರೂ ಲೋಪ ಆಗೈತ್ರಿ ಆಗಿಲ್ಲ. ಹಾಗಾಗಿ ಇಲ್ಲಿ ಪದಗಳು ಅಂದ್ರ ಈ ನಾಮಪ್ರಕೃತಿ ಪದಗಳು ಅಂದ್ರ ನಾಮಪದದ ಮೂಲ ಪದಗಳು ಏನು ಪ್ರತ್ಯಯಗಳನ್ನು ಹೊಂದಿ ರಚನೆ ಆದರೂ ಕೂಡ ಆ ಪದಗಳು ಕೂಡುವಾಗ ಯಾವುದೇ ರೀತಿಯಾದಂಥ ಷಷ್ಠಿ ವಿಭಕ್ತಿ ಅಂತ ಹೊಂದಿದ್ರು ಕೂಡ ಲೋಪ ಆಗುವುದಲ್ಲ. ಅವು ಷಷ್ಠಿ ವಿಭಕ್ತಿ ಅಂತಾನೆ ಹೊಂದಿರ್ತಾವೆ. ಆ ಷಷ್ಠಿ ವಿಭಕ್ತಿ ಅಂತ ಹೊಂದಿ ಪದಗಳು ರಚನೆ ಆಗಾಗ ಈ ತದ್ದಿತ ಪ್ರತ್ಯಯಗಳು ಸೇರಿ ರಚನೆ ಆಗಿ ಆದರೂ ಕೂಡ ಅಲ್ಲಿ ಪದಗಳಲ್ಲಿ ಯಾವುದೇ ರೀತಿಯಾದಂತಹ ಲೋಪ ಇಲ್ಲ. ಎದುರಾಗ್ರಿ ತದ್ದಿತಾಂತಗಳಲ್ಲಿ. ಬಟ್ ತದ್ದಿತಂತ ಭಾವನಾಮದಲ್ಲಿ ಆ ಪದಗಳು ಕೆಲವಷ್ಟು ಪದಗಳು ತದ್ದಿತಾಂತ ಪದಗಳು ತದ್ದಿತಾಂತ ಭಾವನಾಮದ ಏನಿತ್ತಲ್ಲ ಅಲ್ಲಿ ಆ ಪದಗಳು ಕೂಡುವಾಗ ಷಷ್ಠಿ ವಿಭಕ್ತಿ ಅಂತ್ಯಗಳು ಲೋಪ ಹಾಕಿದ್ದು. ಆ ಪದಗಳು ಪೂರ್ವ ಪದ ಏನಿರ್ತಲ್ಲ ಷಷ್ಠಿ ವಿಭಕ್ತಿ ಹೊಂದಿದ್ರು ಕೂಡ ನೆಕ್ಸ್ಟ್ ತದ್ದಿತ ಪ್ರತ್ಯಯ ಹೊಂದಿ ಆ ಭಾವನಾಮವಾಗುವಾಗ ಅಲ್ಲಿ ಲೋಪ ಹಾಕಿತ್ತು. ಇಲ್ಲಿ ಲೋಪ ಆಗಲ್ಲ. ಇದನ್ನ ನೆನಪಿಟ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲಾ ಪದಗಳಿಗೂ ಕೂಡ ಎಲ್ಲಾ ಪದಗಳು ತದ್ದಿತಾಂತ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವುದಿಲ್ಲ. ಎದುರಾಗಿ ತದ್ದಿತಾಂತ ಭಾವನಾಮ. ಬಟ್ ಇಲ್ಲಿ ತದ್ದಿತಾಂತವ್ಯಯಗಳಲ್ಲಿ ಎಲ್ಲವೂ ಕೂಡ ಷಷ್ಠಿ ವಿಭಕ್ತಿ ಪ್ರತ್ಯಯನ ಹೊಂದಿರ್ತಾವೆ. ನೆಕ್ಸ್ಟ್ ಈ ಷಷ್ಠಿ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಿ ನೆಕ್ಸ್ಟ್ ಏನಿರಲಿ ಈ ಪ್ರತ್ಯಯಗಳು ಇರೋದವು ಇವು ಹೊಂದಿ ನೆಕ್ಸ್ಟ್ ಪದ ರಚನೆ ನೋಡ್ರಿ. ಮುಂದೆ ನೋಡ್ರಿ ಏನಾಗುತ್ತೆ ನೆಕ್ಸ್ಟ್ ಇಲ್ಲಿ ನದಿಯವರೆಗೆ, ನದಿಯ ಪ್ಲಸ್ ವರೆಗೆ, ನದಿಯವರೆಗೆ. ಇಲ್ಲಿ ಏನಾದ್ರು ಲೋಪ ಐತಿ ಆಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಪದ ಮಧ್ಯದ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದಿಲ್ಲ. ಅಲ್ಲಿ ಪದ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಪ್ರತ್ಯಯಗಳು ಬಂದರೂ ಕೂಡ ಅವು ಲೋಪ ಆಗುವುದಿಲ್ಲ. ಇದನ್ನ ನೆನಪಿಟ್ಕೊಂಡ್ಬಿಟ್ರಿ. ಇದು ಇಂಪಾರ್ಟೆಂಟ್. ಎಲ್ಲಿ ಇಲ್ಲಿ ಲೋಪವಾಗುವುದಿಲ್ಲ. ಇದೇನೈತಲ್ಲ ಈ ಪ್ರಮುಖವಾದಂಥ ಮಾಹಿತಿ ಇದರಾಗ ಇಂಪಾರ್ಟೆಂಟ್. ಬಟ್ ಅಲ್ಲಿ ಇದರಲ್ಲಿ ತದ್ದಿತಾಂತ ಭಾವನಾಮದಲ್ಲಿ ಷಷ್ಠಿ ವಿಭಕ್ತಿ ಅಂತ ಪದಗಳು ರಚನೆ ಆಗುವಾಗ ನೆಕ್ಸ್ಟ್ ಕೆಲವಷ್ಟು ಕಡೆ ಅವು ಲೋಪ ಹಾಕಿದ್ದು ಇಲ್ಲಿ ಲೋಪ ಆಗಲ್ಲ. ನೆಕ್ಸ್ಟ್ ಒನ್ ನದಿಯವರೆಗೆ, ನದಿಯ ಪ್ಲಸ್ ವರೆಗೆ, ನದಿಯವರೆಗೆ ಅದಾವ್ರಿ ಈ ಪ್ರತ್ಯಯಗಳು ಅದಾವ. ಇಲ್ಲಿ ನೆಕ್ಸ್ಟ್ ತನಕ, ಮನೆಯ ಪ್ಲಸ್ ತನಕ, ಮನೆಯ ತನಕ. ಯಾವುದೇ ರೀತಿಯಾದಂಥ ಲೋಪ ಇಲ್ಲ. ಕೆಲವು ಪ್ರತ್ಯಯಗಳು ಬಂದವು. ಆ ಪ್ರತ್ಯಯಗಳು ಯಾವ ಸಿಟೀಸ್ ಏನದವು ಹಂಗ ಕಂಟಿನ್ಯೂ ಆಗ್ಯವು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಲೋಪ ಇಲ್ಲ. ಗೋಸ್ಕರ, ಅವನಿಗೋಸ್ಕರ, ಇಂಥ, ಉಪ್ಪಿಗಿಂತ, ದೇವರಿಗಿಂತ ಐತ್ರಿ. ಇಂಥ ಪ್ರತ್ಯಯ ಸೇಮ್ ಆಸ್ ಇಟ್ ಈಸ್ ಇದರ ಬಂದೈತಿ. ಇಂಥ ಪ್ರತ್ಯಯ ಸೇಮ್ ಆಸ್ ಇಟ್ ಈಸ್ ಹಂಗ ತಗೊಂಡಿವಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳ ಆಗುವುದಿಲ್ಲ. ಪದಗಳು ಈ ಪ್ರತ್ಯಯಗಳನ್ನು ಪಡೆದು ಹೊಸ ಪದ ರಚನೆ ಆಗುವಾಗ ಅಂದ್ರೆ ತದ್ದಿತಾಂತವ್ಯಗಳು ಆಗುವಾಗ ಯಾವುದೇ ರೀತಿಯಾದಂಥ ಲೋಪ ಪ್ರಕ್ರಿಯೆ ಸಂಭವಿಸುವುದಿಲ್ಲ. ಇದನ್ನು ಕರೆಕ್ಟಾಗಿ ನೆನಪಿಟ್ಟುಕೊಳ್ಳಿ. ಓಕೆ, ಇದರ ಯಾವುದೇ ಚರ್ಚೆ ಮಾಡಿದ್ರು ಪ್ರಮುಖವಾಗಿ ತದ್ದಿತಾಂತ ಅಂದ ಏನು, ತದ್ದಿತಾಂತದಲ್ಲಿ ವಿಧಗಳು ಅದಾವು. ಎಷ್ಟು ವಿಧಗಳು ಅಂತ ಹೇಳಿದ್ರೆ ತದ್ದಿತಾಂತದಲ್ಲಿ ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ಇನ್ನೊಂದ್ರಿ ತದ್ದಿತಾಂತವ್ಯಯಗಳು. ಈ ತದ್ದಿತಾಂತವ್ಯಯಗಳು ಮೂರು ಕರೆಕ್ಟ್ ಆಗಿ ನೋಡ್ಕೊರಿ. ಮತ್ತು ಕೃದಂತಗಳಲ್ಲಿ ಮೂರು ವಿಧಗಳನ್ನು ಕರೆಕ್ಟ್ ಆಗಿ ನೋಡ್ರಿ. ಇವನ್ ಕರೆಕ್ಟ್ ಆಗಿ ನೋಡಿದ್ರ ಅಂತಂದ್ರೆ ನಿಮ್ಗೆ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ SSLC ವಿದ್ಯಾರ್ಥಿಗಳಿಗೆ ಅವರಿಗೆ ಆಗಿರ್ಬೋದು ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಮಹತ್ವದ ವಿಷಯ. ಇಷ್ಟು ಕರೆಕ್ಟಾಗಿ ಬರ್ಕೋರಿ. ಮತ್ತೊಮ್ಮೆ ಇವನ್ನ ನನ್ನ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ನನ್ನ ಎಲ್ಲ ಸ್ಪರ್ಧಾ ಕ್ರಾಂತಿಯಲ್ಲಿ ತೊಡಗಿದಂಥ ಸ್ನೇಹಿತರಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಏನು ಹವ್ಯಾಸಿ ವಾಚಕರಾಗಿರ್ಬೋದು ಎಲ್ಲರೂ ಕೂಡ ಇವನ್ನ ಕರೆಕ್ಟಾಗಿ ಬರ್ಕೋರಿ. ಬರ್ಕೊಂಡಾಗ ಮಾತ್ರ ಸಾಧ್ಯ. ಬರೀ ಪುರಾಣ ಕೇಳಿದ್ರೆ ಸಾಧ್ಯ ಆಗಲ್ಲ. ಹೇಳಿದ್ದನ್ನು ಕರೆಕ್ಟಾಗಿ ನೋಟ್ಸ್ ಮಾಡ್ಕೋರಿ. ಇದು ನೋಟ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ದೆನ್ ಇಟ್ ಈಸ್ ಮಚ್ ಮೋರ್ ಎಫೆಕ್ಟಿವ್. ಬರೀ ಇದನ್ನ ಕೇಳಿದ್ರೆ ಸಾಲದು, ಹೇಳಿದ್ದನ್ನ ಪಾಯಿಂಟ್ಸ್ ಏನದಲ್ಲ ಕರೆಕ್ಟಾಗಿ ಬರ್ಕೋರಿ. ಆಗ ಮಾತ್ರ ಏನ್ರಿ ಯಶಸ್ವಿ ಮಾರ್ಗ ಸನ್ಮಾರ್ಗದಲ್ಲಿ ಹೋಗಕ್ಕೆ ಸಾಧ್ಯ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ನಮ್ಮ ಅಚೀವರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಇನ್ನೂ ಕೂಡ ಹೊಸ ಹೊಸ ರೀತಿಯಾದಂಥ ಕ್ಲಾಸ್ಗಳು ಮಾಡಬೇಕಂತ ಮಾಡಿದ್ದೀವಿ. ನನ್ನ ಎಲ್ಲ ಸ್ಪರ್ಧಾತ್ಮಕ ಕ್ರಾಂತಿಯಲ್ಲಿ ತೊಡಗಿದಂಥ ವಿದ್ಯಾರ್ಥಿಗಳು ಇವನ್ನ ನೋಟ್ಸ್ ಮಾಡ್ಕೊರಿ. ಎಲ್ಲ ಸಬ್ಜೆಕ್ಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇವನ್ನ ಕೇಳ್ತಿರ್ತಾರೆ ಒಬ್ಬೊಬ್ರು, ಆ ಸಬ್ಜೆಕ್ಟ್ ಹೇಳ್ತಾರೆ ಅಂದ್ರೆ ಈ ಸಬ್ಜೆಕ್ಟ್ ಹೇಳ್ತಾರೆ ಅಂತಂದ್ರೆ ಎಲ್ಲ ಸಬ್ಜೆಕ್ಟ್ ಹೇಳ್ತೀವಿ. ಹಾಗಾಗಿ ಇನ್ನೂ ಸ್ಟಾರ್ಟ್ ಮಾಡಿ. ಇನ್ನು ಪಾಲಿಟಿ ಐತಿ, ಹಿಸ್ಟ್ರಿ ಐತಿ, ಜಿಯೋಗ್ರಫಿ ಐತಿ, ಇನ್ನೂ ಎಲ್ಲ ಸಬ್ಜೆಕ್ಟ್ ಹೇಳ್ತೀವಿ. ಈ ಒಂದು ಯಾವ್ದ್ರಿ ಕನ್ನಡ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ಹೇಳ್ತೀವಿ. ಓಕೆ, ಬರ್ಕೋರಿ. ಇಷ್ಟು ಸಾಕು. ಇವತ್ತ ನಾಳೆಗೆ ಇನ್ನೊಂದು ಕ್ಲಾಸ್ ಹೇಳ್ತೀನಿ ರೀ. ಎರಡಕ್ಕೂ ವ್ಯತ್ಯಾಸಗಳು ಅವನೇನು ಪದಗಳು ಕೊಡ್ತೀನಿ ಅದನ್ನ ನೀವೇ ಹೇಳಕತ್ತೀರಿ. ಯಾವುದು
ಕೃದಂತ ಪದ ಯಾವುದು? ತದ್ದಿತ ಪದ. ಈ ಕೃದಂತ ಪದಗಳಲ್ಲಿ ಯಾವ ವಿಧ, ನೆಕ್ಸ್ಟ್ ಈ ತದ್ದಿತಾಂತ ಪದಗಳಲ್ಲಿ ಇದು ಯಾವ ವಿಧ ಬರ್ತೈತೆ ಅನ್ನೋದನ್ನ ನೀವೇ ಹೇಳಕತ್ತೀರಿ, ಬರ್ಕೊಳ್ತೀರಿ ಕರೆಕ್ಟಾಗಿ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.